ನನ್ನ ಹೆಸರು ಪ್ರಶಾಂತ್ ಅಂತ. ನಾವು ಮೈಸೂರಲ್ಲಿದ್ದೀವಿ. ಶ್ರೀರಾಮ್ಪುರ ರಿಂಗ್ ರೋಡ್ ಹತ್ರ ನಮ್ಮದು ಮನೆ ಇದೆ. ಮನೆ ಪಕ್ಕ ಒಂದು ಸೈಟ್ ಇತ್ತು, ಕಾಂಪೌಂಡ್ ಆಗಿದ್ದ ಸೈಟ್ ಇತ್ತು. ಸೊ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಾವಿಲ್ಲೊಂದು ಸ್ವಲ್ಪ ತರಕಾರಿಗಳು ಬೆಳ್ಕೊಬೋದು ಅಂತ ಕೇಳಿದ್ದಕ್ಕೆ ಅವ್ರು ಒಪ್ಕೊಂಡು, ಇದು 40/60 ಇದೆ, 40/60 ಸೈಟ್ ಇದೆ. ನಮ್ಮ ಇದು ಮನೆ ಗೃಹ ಪ್ರವೇಶ ಇದ್ದಾಗ ಸೀಡ್ಸ್ ಚೆಲ್ಬಿಟ್ಟಿದ್ರು ಮೆಣಸಿನ್ಕಾಯಿದು, ಅದೆಲ್ಲ ಸಸಿ ಆಗಿತ್ತು. ಸೊ ಸುಮಾರು ಇದೆಯಲ್ಲ, ಏನಕ್ಕೆ ಬಿಸಾಕಬೇಕು ಅಂದ್ಬಿಟ್ಟು ನಾವು ಮನೆ ಕಟ್ಟುವಾಗ ಇಲ್ಲೆಲ್ಲ ನಮ್ಮ ಥಿಂಗ್ಸ್ ಇಟ್ಕೋತಾ ಇದ್ವಿ ಕಾಂಪೌಂಡಲ್ಲಿ. ಸೊ ಇದ್ರ ಓಡಾಟ ಇತ್ತಲ್ಲ ಇಲ್ಲಿಗೆ, ನಮಗೆ ಇಲ್ಲಿ ಜಾಗ ಇದೆಯಲ್ಲ ಹಾಕೋಣ ಅಂದ್ಕೊಂಡು ಹಾಕಿದ್ವಿ. ಹಾಕಿದಾಗ ಚೆನ್ನಾಗಿ ಬೆಳೀತು ಎಲ್ಲ. ಸ್ವಲ್ಪ ನೋಡೋಣ, ಬನ್ನಿ ನೋಡೋಣ. ಇದೊಂದಷ್ಟು ರೋಸ್ ಗಿಡ ಇದೆ. ರೋಸ್ ಗಿಡ ಅಲ್ಲ? ಹಾಂ, ಪ್ರೂನಿಂಗ್ ಮಾಡಿ ನಾವು ಫ್ಲವರ್ ನಂಬರ್ ಜಾಸ್ತಿ ಸಿಗಬೇಕಲ್ಲ ನಮಗೆ, ಹೌದು, ಆ ಥರ ಮಾಡ್ಕೊಂಡು ಹೋಗಿರೋದು. ಇದೊಂದು ಕಲರ್ ಇದೆ, ಇಲ್ಲೊಂದು ಪಿಂಕ್ ಕಲರ್ದೊಂದು ರೋಸ್ ಇದೆ. ಪೆಟಲ್ಸ್ಗಳ ನಂಬರ್ ನೋಡ್ಬೋದು ನೀವು ಅಲ್ವಾ? ಒಳ್ಳೆ ಸೈಜಲ್ಲಿ ಬಿಡ್ತಾ ಇದೆ. ವೆರೈಟೀಸ್ ಅಂತ ನೋಡಿದ್ರೆ ಈಗ ಒಂದೆಲ್ಗ ರೀಸೆಂಟಾಗಿ ಹಾಕಿದ್ದು, ಇದು ಒಂದೆಲ್ಗ ಅಂತ. ಇಲ್ಲಿ ಪುದೀನ ಇದೆ. ಇದು ದಂಟು ಬೀಜಕ್ಕೆ ಬಿಟ್ಕೊಂಡಿದ್ದೀವಿ. ಬೀಜಕ್ಕೆ ಇದು ಕೆಂಪು ದಂಟು, ಇದು ಹಸಿರು ದಂಟು. ಬದನೆಕಾಯಿ ಇದೆ. ಇದೊಂದು ಸ್ವಲ್ಪ ನನ್ನ ಗ್ರಾಫ್ಟಿಂಗ್ ಎಕ್ಸ್ಪರಿಮೆಂಟ್ಸಿಗೆ ಮಾವು ಬೀಜ ಹಾಕಿದ್ದೀನಿ. ಅಲ್ಲಿ ಸೀಮೆ ಬದನೆಕಾಯಿ ಸಸಿ ಮಾಡಕ್ಕೆ ಒಂದು ಹಾಕ್ಕೊಂಡಿದ್ದೀನಿ, ಪ್ಯಾಕೆಟಲ್ಲಿದೆ. ಪಪ್ಪಾಯ ಸಸಿಗಳಿದೆ ಅಲ್ಲೊಂದಷ್ಟು. ಇಲ್ಲಿ ಬಂದಾಗ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ ದಾಸವಾಳ ಕಡ್ಡಿ ಬೇಕು, ಅದು ಬೇಕು ಅಂತ. ಸೊ ನಮ್ಮ ಗಿಡದ್ದು ಒಂದಷ್ಟಿದೆ. ನಾನೆಲ್ಲೋ ಹೋದಾಗ ಯಾರ್ದು ಮನೆಯಲ್ಲೋ ಖುಷಿಯಾಗಿದ್ದು ಹೂ ಇದ್ರೆ ಅದ್ರದ್ದು ಕಡ್ಡಿಗಳು ತಂದೆಲ್ಲ ಅದೊಂದು ನಮ್ಮ ಮಿನಿ ನರ್ಸರಿ ಏರಿಯಾ ಥರ ಇಟ್ಕೊಂಡಿದ್ದೀವಿ ಅದನ್ನು. ಇದು ಮ್ಯಾಂಗೋ ಈಗ ಗ್ರಾಫ್ಟ್ ಮಾಡಿ ಇಟ್ಟಿರೋದು. ನೀವು ಹತ್ತಿರದಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು, ಚಿಗುರ್ತಾ ಇದೆ. ಇದು ಅವರೆಕಾಯಿ. ಒಂದು ರೌಂಡ್ ಆಯಿತು, ಅವರೆಕಾಯಿ ತೊಗೊಂಡಿದ್ದಾಯಿತು. ಕಿತಾಕದ್ ಬೇಡ, ಹಂಗೆ ಒಂದು ಸ್ವಲ್ಪ ಗೊಬ್ಬರ ಕೊಟ್ಟು ಮತ್ತೆ ನೀರು ಕೊಟ್ಟರೆ ಫ್ರೆಶ್ ಕಡ್ಡಿಗಳು ಬಂದು ಮತ್ತೆ ಕಾಯಿ ಬಿಡುತ್ತೆ. ಕಂಟಿನ್ಯೂಸ್ ಬರುತ್ತೆ, ಅಂದರೆ ಫುಲ್ ಬರಲ್ಲ, ಇನ್ನೊಂದು 2 ಸಲ ತೆಗಿಬೋದು. ನಾವು ಬೆಳೀತು ಮುಗೀತು ಅಂತ ಕಿತಾಕ್ ಬಿಡೋದಕ್ಕಿಂತ ಇನ್ನೊಂದು ರೌಂಡ್ ಗೊಬ್ಬರ ಕೊಟ್ಟು ಒಂದು ಸ್ವಲ್ಪ ಮತ್ತೆ ಕೇರ್ ಮಾಡಿದ್ರೆ ನಮಗೆ ಇನ್ನೊಂದು ರೌಂಡ್ ಬರುತ್ತೆ ಅವರೆಕಾಯಿ. ಇಲ್ಲಿ ಮೆಂತ್ಯ ಆಯಿತು, ಅದು ಖಾಲಿ ಆಯಿತು. ಇದು ಸಬ್ಸಿಗೆ ಸೊಪ್ಪು. ಒಂದಷ್ಟು ಮೆಣಸಿನ್ಕಾಯಿಗಳು ಬಿಡ್ತಾ ಇದೆ, ಬಿಡೋ ಅಷ್ಟು ಬಿಡಲಿ ಅಂದ್ಕೊಂಡು ನಾವು ಯೂಸ್ ಮಾಡ್ತಾ ಇದ್ದೀವಿ. ಬೀನ್ಸ್ ಇದೆ, ಇದು ಮುಗೀತು ಫೈನಲ್. ಇನ್ನೊಂದು 3-4 ದಿನ ಸಿಗ್ಬೋದೇನೋ ನಮಗೆ ಬೀನ್ಸ್ ಅಷ್ಟೇ. ಇದು ಪೂಜೆಗೆ ಆಗಂಗೆ ಹೂ ಬೇಕು ಅಂದ್ಬಿಟ್ಟು ದಾಸವಾಳ ಸುಮಾರು ಸಿಗುತ್ತೆ. ಇದೆಲ್ಲ ಕನಕಾಂಬರ ಏರಿಯಾ ಬಿಟ್ಕೊಂಡಿದ್ದಾರೆ ಅವರು. ಪಪ್ಪಾಯ ದೊಡ್ಡದೆಲ್ಲ ಆಯಿತು, ನೆಕ್ಸ್ಟ್ ರೌಂಡು ಬೆಳೀತಾ ಇದೆ. ಎಷ್ಟೆಲ್ಲ ಒಂದು 5-6 ಮರ ಹಾಕಿದಂಗಿದ್ದೀರಲ್ಲ ಪಪ್ಪಾಯ? ಹಾಂ, 1 2 3 4 ಇದೆ. ಅದರಲ್ಲಿ ಒಂದು ಮೋಸ್ಟ್ಲಿ ಅದು ಹೋಗ್ತಾ ಇದೆ, 3 ಉಳ್ಕೊಳ್ಳುತ್ತೆ. ಇದು ಅರ್ಶಿನ ಸುಮ್ಮನೆ ನಾವು ತೊಳೆದ್ಬಿಟ್ಟು ಲಾಸ್ಟ್ ಟೈಮ್ ಬಿಸಾಕಿದ ನೀರಿದ್ದು ಬಿದ್ದು ಅದರಿಂದನೇ ಬೆಳ್ಕೊಂಡಿದೆ ಅಲ್ವಾ? ಹಾಂ, ರ್ಯಾಂಡಮ್ ಆಗಿ ಅದಾಗದೇ ಸುಮ್ಮನೆ ಬೆಳ್ಕೊಂಡಿದ್ದು. ಸೊ ಅದಿನ್ನು ಹಾರ್ವೆಸ್ಟಿಗೆ ಬಂದು ಇನ್ನೊಂದು 15 ದಿನ ಅದನ್ನು ತೆಗೆದು ನೋಡ್ಬೋದು. ಇದು ಬೆಂಡೆಕಾಯಿ ಸಾಲು ರೀಸೆಂಟಾಗಿ ಹಾಕಿರೋದು. ಹೆಂಗೆ ಬೆಳೆಯೋದು ಅಂತ ಕೇಳ್ತಿದ್ರಲ್ಲ, ಸೊ ನಾವು ಫಸ್ಟ್ ಬೆಳೆದಾಗ ನೋಡಿ ಹಿಂಗೆ ಫ್ಲ್ಯಾಟ್ ಇದ್ಬಿಡುತ್ತೆ. ಈಗ ಈ ಗಿಡಗಳು ಇಷ್ಟಿಷ್ಟು ಎತ್ತರ ಆಯಿತು, ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟರೆ ಒಂದಿಷ್ಟು ಎತ್ತರ ಬರುತ್ತೆ. ಆವಾಗ ಇದ್ರ ಬುಡಕ್ಕೆ ಮತ್ತೆ ಗೊಬ್ಬರ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಅಲ್ಲಿ ತೋರಿಸ್ತೀನಿ, ಚೀಲದಲ್ಲಿದೆ ಇವಾಗ. ಕೊಟ್ಬಿಟ್ಟು ಇಲ್ಲಿರೋ ಮಣ್ಣನ್ನೆಲ್ಲ ಎತ್ಬಿಟ್ಟು ಇದಕ್ಕೆ ಸಪೋರ್ಟ್ ಕೊಡ್ತೀವಿ. ಈ ಕಡೆ ಆ ಕಡೆ ಮಣ್ಣು, ಇದು ಈ ಕಡೆಗೆ ಮಣ್ಣು ಎತ್ಬಿಟ್ರೆ ಇಲ್ಲಿ ನಮಗೆ ಚಾನಲ್ ಆಗುತ್ತೆ ನೀರು ಹಾಕೋಕ್ಕೆ. ಇಲ್ಲೆಲ್ಲ ಮಲ್ಚಿಂಗ್ ಹಾಕ್ಬಿಡ್ತೀವಿ. ಆದಮೇಲೆ ಆ ಮಲ್ಚಿಂಗ್ ಮೇಲೆ ನೀರು ಬಿಟ್ಕೊಂಡು ಹೋಗ್ತಾ ಇರ್ತೀವಿ. ಈ ಗಿಡ ಬೆಳೆದು ಮುಗೀತು ಇದ್ರ ಫಲ ಅನ್ನೋ ಅಷ್ಟೊತ್ತಿಗೆ ಈ ಮಲ್ಚಿಂಗನ್ನು ಕೊಳ್ತಿ ಎಲ್ಲ ಖಾಲಿ ಆಗಿರುತ್ತೆ. ನಮಗೆ ಕ್ಲಿಯರ್ ಖಾಲಿ ಮಣ್ಣು ಸಿಗುತ್ತೆ ನೆಕ್ಸ್ಟು ಗಿಡ ಹಾಕೋ ಅಷ್ಟೊತ್ತಿಗೆ. ಸಿಂಪಲ್ ಅಷ್ಟೇ, ಒಂದು ಸಲ ಮಾಡಿದ್ರೆ ಅಭ್ಯಾಸ ಆಗೋಗುತ್ತೆ. ಟೊಮೆಟೊ ಕೇಳ್ತಿದ್ವಲ್ಲ, ಇಲ್ಲಿ ನೋಡಿ, ಇದು ಟೊಮೆಟೊ ಗಿಡ, ಇದು ಟೊಮೆಟೊ ಗಿಡ. ಇಲ್ಲಿ ಇದು ಯಾವುದು ನಾವು ಪ್ಲ್ಯಾಂಟ್ ಮಾಡಿಲ್ಲ ಅಥವಾ ಸೀಡ್ ಹಾಕಿಲ್ಲ, ಬಟ್ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಇಲ್ಲೇ ಒಂದು 25-30 ಟೊಮೆಟೊ ಗಿಡ ಸಿಗುತ್ತೆ. ಇದು ಅದು ಎಲ್ಲ ಮಣ್ಣಲ್ಲೇ ಬೀಜಗಳು. ಈಗ ಇಲ್ಲಿ ಮುಂಚೆ ಟೊಮೆಟೊ ಇತ್ತಲ್ಲ, ಅದರದ್ದು ಬಿದ್ದು ಕೊಳ್ತಿ ಆಗಿರೋದು ಹಿಂಗೆ ಟೊಮೆಟೊ ಬೆಳೀತಾ ಇರುತ್ತೆ. ಇದರಲ್ಲಿ ನಮ್ಗೆ ಬೇಕಾದ ಒಂದು 4 ಇಲ್ಲೇ ಬಿಟ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಇದು ಗೊಬ್ಬರ ಹಾಕಿ ಮಣ್ಣೆ ತಾಕ್ತೀವಲ್ಲ ಅವಾಗ ಕ್ಲೀನ್ ಮಾಡಿಬಿಡ್ತೀವಿ. ಇದು ನೆಕ್ಸ್ಟ್ ಬ್ಯಾಚಿಗೆ ಬೀನ್ಸು ಬರ್ತಾ ಇರೋದು. ಬೀನ್ಸ್ ಈ ಕಡೆ ಹಾಕಿದ್ರೆ ಒಂದೇ ನೀವು ಅಬ್ಸರ್ವ್ ಮಾಡ್ಬೋದು, ಇಷ್ಟು ಸೀಡ್ಸಲ್ಲಿ ಮೋಸ್ಟ್ಲಿ ಇಲ್ಲೊಂದು ಕಡೆ ಬಂದಿಲ್ಲ, ಅಥವಾ ನಾಳೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದು ಇವತ್ತು ಬಂದಿದೆ. ಸಕ್ಸಸ್ ರೇಟ್ ನೋಡಿ ಅಲ್ವಾ? ಸೊ ಇವೆಲ್ಲ ಸೀಡ್ಸ್ ಹಾಕಿ ಎಲ್ಲ ಸೀಡ್ಸ್ ಹಾಕಿ ಇದೊಂದು 5-6 ಡೇಸ್ ಅಥವಾ 1 ವೀಕ್ ಆಗಿರ್ಬೋದು. 4th ಡೇ 5th ಡೇಗೆ ಜರ್ಮಿನೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಲೇಟ್ ಆದರೆ ಅಲ್ಲಿ ಇವತ್ತು ಆಗ್ತಾ ಇದೆ ನೋಡಿ, ಅದು ಇವತ್ತು ಬರ್ತಾ ಇದೆ.
ನಾಳೆ ಸಕ್ಸಸ್ ನಿಮ್ಮ ಸಾಯಿಲ್ ಹೆಲ್ತಿ ಆಗಿದ್ದರೆ ಜರ್ಮಿನೇಷನ್ ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಕರೆಕ್ಟ್. ಇದೆಲ್ಲ ಕಡ್ಡಿಗಳೆಲ್ಲ ಮುಂಚೆ ಮಲ್ಚ್ ಹಾಕಿದ್ದೆ. ನೀವು ಹತ್ತಿರದಲ್ಲಿ ಏನಾದ್ರು ತೋರಿಸಿದ್ರೆ ಬರೀ ಮಣ್ಣಿಲ್ಲ ಇಲ್ಲಿ, ಒಳಗೆ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಹುಲ್ಕಡ್ಡಿಗಳಿದೆ. ಇದೆಲ್ಲ ಹಳೆ ಮಲ್ಚಿಂಗಲ್ಲಿ ಮಿಕ್ಕೊಂಡಿರೋವಂಥದ್ದು ಇದು. ಸೊ ಅವು ಈ ಗಿಡಕ್ಕೆ ಪೌಷ್ಟಿಕಾಂಶ. ನೀವು ಹಳೇದೇನು ಮಲ್ಚ್ ಹಾಕಿರ್ತೀರಿ ಅದು ಮಣ್ಣಲ್ಲಿ ಅದ್ರ ಸತ್ವ ಸೇರ್ಕೊಂಡಿರುತ್ತಲ್ಲ, ಅದು ಈ ಗಿಡಗಳು ಬೆಳೆಯೋ ತನಕನೂ ಇದಕ್ಕೆ ಅದು ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇರುತ್ತೆ. ಹಿಂಗಾಗುತ್ತೆ. ಕರೆಕ್ಟ್. ಈ ಮಿಡ್ಲಲ್ಲಿ ವಾಟರ್ ಹಾಕ್ತೀರಾ ಈಗ? ಇಲ್ಲಿಗೆ ನಾವು ನೀರು ಬಿಡ್ತೀವಿ. ಹಿಂಗೆ ಮಣ್ಣು ಎತ್ತು ಹಾಕಿರ್ತೀವಲ್ಲ, ಸೊ ಇಲ್ಲಿ ಗಿಡ ಇರುತ್ತೆ. ನೀವು ಅಲ್ಲಿ ನೋಡಿದಾಗ ಫ್ಲ್ಯಾಟ್ ಇತ್ತು, ಕರೆಕ್ಟ್. ಇಲ್ಲಿ ಕ್ಯಾನಲ್ ಆಗಿದೆ. ಇದು ಮಲ್ಚಿಂಗ್ ಇರುತ್ತೆ, ಇದು ಕೊಳ್ತ್ಕೊಂಡು ಹೋಗುತ್ತೆ ಆ ಥರ. ಇಲ್ಲಿ ನೋಡ್ಬೋದು. ಈಗ ಅದು ಮುಗೀತು ಅಂತ ಹೇಳಿದ್ನಲ್ಲ ಬೀನ್ಸ್ ನಾನು, ಈ ಬ್ಯಾಚಲ್ಲಿ ನೋಡಿ. ಇದು ಬಂದು ಹೊಸ ಬ್ಯಾಚ್. ಇದು ಹೊಸ, ಈಗ ಸ್ಟಾರ್ಟ್ ಆಗಿರೋದು ಇದು ಇಲ್ಲಿ. ಸೊ ಇದೆಲ್ಲ ಮುಗೀತಾ ಬರ್ತಾ ಇದೆ ಅಂದಂಗೆ ಈಗ ಅಲ್ಲಿ ಹಾಕಿದ್ದೀವಲ್ವಾ, ಅದ್ರಲ್ಲಿ ಬೀನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೈಕಲ್ ಮೇಂಟೈನ್ ಮಾಡಬೇಕು. ಈಗ ಅಲ್ಲಿ ಮೂಲಂಗಿ ಇತ್ತು, ಅದು ಹಾಕ್ತಿದ್ದಂಗೆ ಇಲ್ಲಿ ಬರುತ್ತೆ. ಇದೊಂದು ಸ್ವಲ್ಪ ಚೆನ್ನಾಗಿ ಬರಲಿಲ್ಲ, ಈಗ ಇಲ್ಲಿ ಹಾಕ್ಕೊಂಡಿದ್ದೀವಿ ಮೂಲಂಗಿ. ಇದು ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಮೂಲಂಗಿ. ಇವಾಗ ಇಲ್ಲೆಲ್ಲ ರೆಡಿ ಇದೆ, ಮಲ್ಚಿಂಗ್ ಎಲ್ಲ ಸ್ವಲ್ಪ ಸರ್ಸಿದ್ದೀನಲ್ಲ, ಇಲ್ಲಿ ಹಾಗಲಕಾಯಿ ಹಾಕಿ ಟ್ರೆಲಿಸ್ ಹಾಕಬೇಕು ಅಂತ. ಈಗ ತೊಗರಿ ಇದ್ದಿದ್ದರಿಂದ ಅಲ್ಲಿ ನೆರಳಾಗ್ಬಿಟ್ಟಿತ್ತು ನಮಗೆ. ಈಗ ತೊಗರಿ ಮುಗೀತು, ಅಲ್ಲಿದೆಯಲ್ಲ ಆ ಥರ ಒಂದು ಚಪ್ರ ಹಾಕ್ಕೊಬೇಕು. ಇದು ಚೆರಿ ಟೊಮೆಟೋಸು ಇಲ್ಲಿದೆ ನೋಡಿ. ಇದು ಇಷ್ಟೇ, ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ. ಹಣ್ಣಾದ್ಮೇಲೆ ಫುಲ್ ರೆಡ್ ಆಗುತ್ತೆ. ಅಲ್ಲೆಲ್ಲ ಇದೆ ಹಣ್ಣಾಗಿರೋದು. ಬಟ್ ನಮ್ಮ ದಪ್ಪ ಟೊಮೆಟೊ ಹಾಕಿ ನಾವೇನು ಅಡುಗೆ ಮಾಡ್ತೀವಿ ಅದಕ್ಕೆ ಆರಾಮಾಗಿ ಆಲ್ಟರ್ನೇಟ್ ಆಗಿ ಈಸಿಯಾಗಿ ಬೆಳಿಬೋದು. ಕಡ್ಡಿ ಕಟ್ಟೋದು ಅವೆಲ್ಲ ಅಲ್ಲೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ಟೊಮೆಟೊ ಎಲ್ಲ ಉಟ್ಕೊಂಡಿತ್ತು, ಒಂದು ಕಡ್ಡಿ ಕಟ್ಟಿದ್ವಿ, ಬಿದೋಗಿದೆ ಅದಾಗಲೇ. ಸೊ ಅಷ್ಟು ಕೇರ್ ಕೊಟ್ಟು ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಬಿಟ್ಬಿಟ್ರೆ ಇದು ಹೆಂಗೆ ಬೇಕು ಹಂಗೆ ಬೆಳ್ಕೊಂಡು ನಿಮಗೆ ಟೊಮೆಟೊ ಬಿಡ್ತಾ ಇರುತ್ತೆ ಆರಾಮಾಗಿ, ಈಸಿ. ನೆಲದಲ್ಲೇ ಹಬ್ಕೊಳ್ಳುತ್ತೆ, ಅಲ್ಲೆಲ್ಲ ಕೀಳ್ಬೋದು, ಈಸಿ. ಮೇಂಟೆನೆನ್ಸ್ ಈಸಿ ಅಷ್ಟೇ ಇದು. ಸೊ ಇದು ಬಂದು ಕ್ಯಾರೆಟ್ ಸರ್ ಇದು? ಅದು ಕ್ಯಾರೆಟು. ಸೂಪರಾಗಿದೆ, ನೀಟಾಗಿ ಬೆಳೆದಿದೆ ಕ್ಯಾರೆಟ್. ಹೌದು. ಕ್ಯಾರೆಟ್ ಬೆಳೆಯೋದು ಕಷ್ಟ ಅಂತ ತುಂಬ ಜನ ಹೇಳ್ತಾರೆ. ಬೆಳೆದ್ವಿ, ಸೈಜ್ ಬರಲಿಲ್ಲ, ಉದ್ದ ಬರಲಿಲ್ಲ ಅಂತ. ಬಟ್ ಓಕೆ, ಅದೇ ಸಾಯಿಲ್ ಮಾತ್ರ ಕ್ಯಾರೆಟಿಗೆ ತುಂಬ ಚೆನ್ನಾಗಿರೋದು ಬೇಕು. ಕ್ಯಾರೆಟ್ ತೊಗೊಂಡ್ವಿ ಅಲ್ಲ, ಇದನ್ನು ಬಿಸಾಕೋದ್ರ ಬದಲು ಇಲ್ಲೆಲ್ಲರೂ ಹಾಕಿದ್ರೆ ಅಲ್ಲೇ ಅದು ಮಲ್ಚಿಂಗಾಗಿ ಆ್ಯಡ್ ಆಗ್ತಾ ಇರುತ್ತೆ. ತರಕಾರಿ ಏನು ವೇಸ್ಟ್ ಮಾಡಲ್ಲ. ವೇಸ್ಟೇ ಇದು, ಈ ಭೂಮಿ ಇರೋದೇ ವೇಸ್ಟ್ ಹಾಕೋಕ್ಕೆ ಅಂತಲೇ ಕನ್ಸಿಡರ್ ಮಾಡಿಬಿಡೋಣ. ನಿಮ್ಮ ಮನೆ ವೇಸ್ಟ್ ಇದೆಯಾ, ನೀವು ಅಲ್ಲಿ ಹುಡುಕಿದ್ರೆ ಮೋಸ್ಟ್ಲಿ ಅದರಲ್ಲಿ ಮನೆ ವೇಸ್ಟೂ ಸಿಗ್ಬೋದು. ಮನೆ ವೇಸ್ಟು, ಹಣ್ಣಿನ ಸಿಪ್ಪೆ ಎಲ್ಲನೂ ತಂದು ಅದಕ್ಕೆ ಹಾಕ್ಬಿಡ್ತಾರೆ, ಅಥವಾ ಇದಕ್ಕೆ ಗಿಡದ ಬುಡಕ್ಕೆ ಹಾಕ್ಬೋದು. ಎಲ್ಲ ಕೊಳಿಯೋದಲ್ವಾ, ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು. ಇಲ್ಲಿ ಹಾಕಿದಷ್ಟು ನಮ್ಮ ಗಿಡಕ್ಕೆ ಗೊಬ್ಬರ ಆಗ್ತಾ ಇರುತ್ತೆ. ಇಲ್ಲಿ ಕ್ಯಾರೆಟ್ ಹಾಕಿದ್ವಿ. ಕ್ಯಾರೆಟ್ ಏನಾಗುತ್ತೆ ಅಂದರೆ ಅದು ಜರ್ಮಿನೇಷನ್ ಟೈಮ್ ತುಂಬ ಜಾಸ್ತಿ ತೊಗೊಳುತ್ತೆ. ಸೊ ಅಷ್ಟರೊಳಗೆ ನಾವು ಒಂಚೂರು ದಂಟಿನ ಬೀಜ ಇತ್ತು, ಇಲ್ಲೇ ಗಿಡ ಆಗಿತ್ತು, ಇಲ್ಲೇ ಬೀಜ ಮಾಡಿದ್ವಿ, ಅದನ್ನು ಚೆಲ್ಲಿದ್ದಾರೆ. ಈ ಕ್ಯಾರೆಟ್ಗೆ ಫುಲ್ ಬೆಳೆದು ಅಷ್ಟು ಏರಿಯಾ ಕವರ್ ಆಗೋಷ್ಟರೊಳಗೆ ನಮಗೊಂದು ಬೆಳೆ ದಂಟು ಸಿಕ್ಬಿಡುತ್ತೆ. ಆ ದಂಟು ಕಿತ್ಕೊಂಡು ಆಮೇಲೆ ಅದನ್ನು ಪಾತಿ ಮಾಡಿಬಿಟ್ಟು ಬಿಟ್ಬಿಡ್ತೀವಿ. ಅಷ್ಟರೊಳಗೆ ನೆಕ್ಸ್ಟ್ ಕ್ಯಾರೆಟ್ ಬೆಳ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಈಗ ದಂಟು ನಮ್ಗೆ 1 ತಿಂಗಳಾದರೆ ಕ್ಯಾರೆಟಿಗೆ 3.5 ತಿಂಗಳು ಬೇಕು. ಸೊ 1 ತಿಂಗಳು ಅದು ಮುಗಿಸ್ಬಿಟ್ಟು ಅದಾದ್ಮೇಲಿಂದ ಕ್ಯಾರೆಟಿಗೆ ಬಿಟ್ಬಿಡ್ತೀವಿ ಫುಲ್ ಜಾಗನ. 3-4 ಲೈನ್ಸ್ ಕ್ಯಾರೆಟ್ ಇದೆ. ಇಲ್ಲಿ ನೆಕ್ಸ್ಟು ಬೀಟ್ರೂಟ್ ಹಾಕಿದ್ದೀವಿ, ಮಧ್ಯ ಕಾಣುತ್ತಲ್ಲ, ಇದೆಲ್ಲ ಬೀಟ್ರೂಟು. ಸೊ ಈ ಕಡೆ ತೆಂಗಿನ ಮರಕ್ಕೂ ಹಬ್ಬಿಸ್ತಾ ಇದ್ರಲ್ಲ ಇದನ್ನ? ವಿಳೆದೆಲೆ ಇದು ಹೆಂಗೂ ಯಾರು ಹತ್ತಲ್ಲ. ಹೌದು. ಸೊ ಅಲ್ಲಿತ್ತು, ಅಲ್ಲಿ ತುಂಬಾ ಜಾಗ ತಿಂತಾ ಇತ್ತು. ಅಲ್ಲಿ ಹೂ ಗಿಡಗಳಿಗೆ ಸ್ವಲ್ಪ ಜಾಗ ಪ್ರಾಬ್ಲಮ್ ಆಗ್ತಿತ್ತು ಅಂದ್ಬಿಟ್ಟು ಇದಕ್ಕೆ ಹಬ್ಸಿದೀವಿ. ಇದು ಹಬ್ಕೊಂಡು ಹೊಟ್ಟೋಗಿತ್ತು. ಅಲ್ಲಿ ನೋಡಿ, ಅಲ್ಲಿ ಈ ಕಡೆ ಎಲೆ ಕಾಣುತ್ತೆ. ಹೌದಾ? ಅಲ್ಲಿ ಈ ಕಡೆ ಬಂದ್ರೆ ಕಾಣುತ್ತೆ ನಿಮ್ಗೆ ಡ್ರೈ ಆಗಿರೋ ಎಲೆಗಳು. ಹೌದೌದು, ಅಷ್ಟು ದೂರ ಫುಲ್ ಮೇಲೆ ಹೋಗ್ತಿತ್ತು. ಸೊ ಇಲ್ಲಿ ಕಟ್ ಮಾಡ್ಬಿಟ್ಟು ಇಷ್ಟರಲ್ಲೇ, ಯಾಕಂದ್ರೆ ಅಲ್ಲಿ ಬೆಳೆದು ನಮಗೆ ಹಾರ್ವೆಸ್ಟ್ಗೂ ಸಿಗಲ್ಲ, ಏನೂ ಇಲ್ಲ ಅಲ್ಲ. ಸೊ ಕಟ್ ಮಾಡಿ ಇಷ್ಟರಲ್ಲೇ ಬೇಕಾದಾಗ ಮನೆಗೆ ಪೂಜೆಗೆ ಏನಕ್ಕಾದರೂ ಸಿಗೋ ಹಂಗೆ ಇಟ್ಕೊಂಡಿದ್ದೀವಿ. ತೆಂಗಿನ ಮರ ನೀವು ಅಬ್ಸರ್ವ್ ಮಾಡಿ, ಎಲ್ಲ ಗರಿಗಳ ಮೇಲೂ ತೆಂಗಿದೆ. ಅಂದರೆ ಇದು ನಾವು ನೆಟ್ಟು ಬೆಳೆಸಿದ್ದಲ್ಲ, ಏನೂ ಅಲ್ಲ. ನಾನು ಅಬ್ಸರ್ವ್ ಮಾಡಿದ್ದೆ ಇಲ್ಲಿ ಬಂದಮೇಲೆ. ಭೂಮಿ ನೀಟಾಗಿದ್ದು ಅದಕ್ಕೆ ಫುಡ್ ಎಲ್ಲ ಕರೆಕ್ಟಾಗಿ ಸಿಕ್ಕಿದ್ರೆ ಏನೂ ಇಲ್ಲದೆ ಇರೋ ಮರನೂ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ನೀವು ಬೇಕಂದ್ರೆ ಸುಮ್ಮನೆ ಪಕ್ಕದ ಮರ ಅಥವಾ ಅಲ್ಲಿ ಆ ಮರ ನೋಡಿ, ಅದೇ ಇದೆ. ಈ ಕಡೆನೇ ನೋಡಿ ಹೆಂಗಿದೆ ಅದೆಲ್ಲ.
ಅಲ್ಲಿ ಮರ ಬತ್ತಿರೋದೇ ಹೆಚ್ಚಾಗಿದೆ ಇಲ್ಲಿ. ಫಲ ಬಿಡೋದು ಆ ಕಡೆ ನೋಡು ಎಂಟಿ ಆಗಿಬಿಟ್ಟಿದೆ ಎಂಟಿ ಅದು. ಇದ್ರಲ್ಲ ಒಂದೇ ಒಂದು ಕೊನೆ ಐತೆ. ನೀವು ಅದು ಇದ್ರಲ್ಲಿ ನೋಡಿ ಎಲ್ಲದ್ರಲ್ಲೂ ಐತೆ. ಇದು ಅದೇ ಸ್ಥಿತಿಲಿ ಇದ್ದಿದ್ದ ಮರನೇ, ಹ್ಞೂ ಹಂಗಿರೋದನ್ನು ಈ ಥರ ರಿಕವರ್ ಆಗಿದೆ ಮರ. ಇದು ಕಂಟಿನ್ಯೂಸ್ ಕಾಯಿ ಬೀಳ್ತಾ ಇರುತ್ತೆ. ಗೊಬ್ಬರ ಯಾವಾಗಲೂ ಈ ಥರ ಇದ್ದರೆ ಒಳ್ಳೆಯದು. ಸಗಣಿನೇ ಗೊಬ್ಬರ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸಗಣಿ ಚೆನ್ನಾಗಿ ಕಳುತ್ತಿ ಈ ಥರ ಉಡಿಯಾಗಿದ್ದರೆ ಇದು ಒಳ್ಳೆ ಕೊಟ್ಟಿಗೆ ಗೊಬ್ಬರ ಆಗುತ್ತೆ. ನಾವು ಗಿಡಕ್ಕೆ ಯೂಸ್ ಮಾಡ್ತಾ ಇರೋದು ಇದೇನೆ. ಇದೇನು ನೀವೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇಲ್ಲ? ಅಲ್ಲಿ ತೊಟ್ಟಿ ಇದೆಯಲ್ಲ ಅಲ್ಲಿ, ಇಲ್ಲಾಂದರೆ ಇಲ್ಲಿ ಪಕ್ಕ ಹಳ್ಳಿ ಇದೆ, ಅವ್ರಿಗೆ ಅಲ್ಲೇ ಹೋಗ್ಬಿಟ್ಟು ಅವರು ತಿಪ್ಪೆ ಇರುತ್ತಲ್ಲ ಹೌದು, ಅಲ್ಲಿಂದನೂ ತೊಗೊಂಬರ್ಬೋದು. ಹಾಂ, ಹಾರ್ವೆಸ್ಟ್ ಮಾಡಿರೋದು ಒಣಗಕ್ಕೆ ಬಿಟ್ಟಿದ್ದೀವಿ. ಶುಂಠಿ ಸ್ವಲ್ಪ ಒಣಗಿದ್ರೆ ಹಾಂ, ಗಡ್ಡೆ ನೋಡಿ ಎಷ್ಟು ಸಗದಾಗ ಬಂದಿದೆ. ಗೆಡ್ಡೆ ಒಂದರಲ್ಲಿ ಬಂದಿರೋ ಶುಂಠಿ ಇದು. ಎಲ್ಲ ವಾಶ್ ಮಾಡಿಬಿಟ್ಟು ಒಂದು ಗಿಡದಲ್ಲಿ ಬಂದಿರೋ ಶುಂಠಿನ ಇದು. ಹಾಂ, ಇದು ಒಂದು ಬುಡ. ಇದು ಇಲ್ಲಿ ಹಿಂಗೆ ಬೆಳ್ಕೊಂಡಿರೋ ಬುಡ ನಿಗ್ಲೇ ಇದೆಯಲ್ಲ. ಹಾಂ, ಒಂದು ಬುಡದಲ್ಲಿ ಬೆಳ್ಕೊಂಡಿರೋ ಶುಂಠಿ ಇದು. ಬಂದಿದೆ. ಮಿನಿಮಲ್ ಕೇರ್ ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ತುಂಬ ಕೆಲಸ ತಗೋತಿತ್ತು. ಯಾವಾಗ ಸಾಯಿಲ್ ತುಂಬ ಚೆನ್ನಾಗಿ ರೆಡಿ ಆಗಿದೆ, ಗಿಡಗಳಿಗೆ ನೀವು ಕೆಲಸ ಮಾಡೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ? ನಾವು ಈ ತೋಟ ಶುರು ಮಾಡಿದಾಗ ನೀಮ್ ಆಯಿಲ್ ಇಲ್ಲೇ ಸ್ಟಾರ್ಟಿಂಗ್ ತುಂಬ ಸ್ಪ್ರೇ ಮಾಡ್ತಾ ಇದ್ವಿ. ನೀಮ್ ಆಯಿಲ್ನ ಇದೊಂದೇ ಸ್ಪ್ರೇ ಮಾಡ್ತಾ ಇದ್ವಿ, ಇನ್ನೇನು ಸ್ಪ್ರೇ ಮಾಡ್ತಾ ಇರಲಿಲ್ಲ. ಆವಾಗ ಹುಳಗಳು ಹೊಡಿಯೋದು ಅದನ್ನು ತುಂಬ ಜಾಸ್ತಿ ಇರ್ತಿತ್ತು. 1 ವರ್ಷ 2 ವರ್ಷ ಆಗ್ತಾ ಬರ್ತಾ ನಿಮ್ಮ ಸಾಯಿಲ್ ಯಾವಾಗ ಹೆಲ್ತಿ ಆಗುತ್ತೆ, ಪ್ಲ್ಯಾಂಟಿಗೆ ಹೆಲ್ತಿ ಗ್ರೋತ್ ಸಿಗುತ್ತೆ, ರೆಸಿಸ್ಟೆನ್ಸ್ ಅಂತೀವಲ್ಲ, ಗಿಡಗಳು ಆರೋಗ್ಯವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾಗ್ತಾ ಆಗ್ತಾ ನಿಮಗೆ ಈ ಸ್ಪ್ರೇ ಮಾಡೋ ಅವಶ್ಯಕತೆಯೂ ತುಂಬ ಕಡಿಮೆ ಬರುತ್ತೆ. ಇದು ಚಪ್ರ ಎತ್ತರ ಕೊಟ್ಟಷ್ಟು ನಮಗೆ ಎಲೆಗಳು ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ಜಾಸ್ತಿ ಕಾಯಿಗಳು ಬಿಡುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ನಮಗೆ ಎಷ್ಟು ದೊಡ್ಡದು ಕೊಡ್ಬೋದು ಅಷ್ಟು ದೊಡ್ಡ ಚಪ್ರ ಕೊಟ್ಟಿದ್ದೀವಿ. ಇಲ್ಲಿ ಕಾಯಾಗಿದೆ ನೋಡಿ. ಇವಾಗ ಫಸ್ಟು ಈ ಥರ ಇರುತ್ತೆ, ಇದು ಫ್ಲವರ್ ಆಗುತ್ತೆ, ಹೂ ಬಿಡುತ್ತೆ. ಹೂ ಬಿಟ್ಟ ಮೇಲೆ ಈ ಥರ ಕಾಯಿ ಆಗುತ್ತೆ. ಇದು ಇನ್ನೂ ಆಲ್ಮೋಸ್ಟ್ ಒಂದು 2 ಅಡಿ ಅಂತಲೇ ಹೇಳ್ಬೋದು, ಅಷ್ಟು ಉದ್ದ ಬೆಳೆಯುತ್ತೆ. ಇನ್ನೂ ಒಂದು ಬೆಳೆದಿಲ್ಲ, ಇದೆ ಫಸ್ಟ್ ಇವಾಗ ಬರ್ತಾ ಇರೋದು. ಹೌದಾ? ಸಖತ್ತಾಗಿ ಬರ್ತಿದ್ಯಾ? ಇನ್ನೂ ಒಂದು ಹಾರ್ವೆಸ್ಟ್ ಮಾಡಿಲ್ಲ. ಇನ್ನೊಂದು ವಾರ ಬಿಟ್ರೂ ಇದು ಇಷ್ಟು ಉದ್ದ ತನಕ ಬೆಳೆದೋಗುತ್ತೆ. ಹೌದೌದು, ಒಳ್ಳೆ ಸೈಜ್ ಆಗುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಸೌತೆಕಾಯಿ ಥರ ಇದರಲ್ಲಿ ಮೇಲ್ ಬಡ್ಡು ಫೀಮೇಲ್ ಫ್ಲವರ್ ಆ ಥರ ಎಲ್ಲ ಏನು ಬರಲ್ಲ. ಹೀರೆಕಾಯಿ ನೋಡಿ ಹೆಂಗಿದೆ ಎಲೆ, ಅದನ್ನು ಅದೇ ಮತ್ತೆ ಏನು ಮಾಡಿದಿರಲ್ಲ, ಸುಮ್ಮನೆ ಎಲೆ ಸೈಜ್ ನೋಡಿ ಹೆಂಗಿದೆ. ಇದು ಕ್ಯಾರೆಟೇನಾ? ಅದು ಕ್ಯಾರೆಟು. ಕೊತ್ತಂಬರಿ ಸೊಪ್ಪೆಲ್ಲ ಇದೆ ಇಲ್ಲಿ. ಆ ಕಡೆ ಜಾಗ ಇತ್ತಲ್ಲ, ಏನು ರೂಲ್ ಇಲ್ಲ ಅದಕ್ಕೆ ಕ್ಯಾರೆಟ್ ಜೊತೆ ಬೀಟ್ರೂಟ್ ಹಾಕ್ಬೇಕು ಅಥವಾ ಬೀಟ್ರೂ ಹಂಗೇನು ರೂಲ್. ಈಗ ನೋಡ್ತಾ ಇದೀರಲ್ಲ, ಅದ್ರಲ್ಲಿ ದಂಟು ಹಾಕಿದ್ವಿ, ಜಾಗ ಖಾಲಿ ಇದೆ, ಕೊತ್ತಂಬರಿ ಹಾಕಿದ್ವಿ. ಅಲ್ಲಿ ಯಾವ್ದು ಅವರೆಕಾಯಿ ಜೊತೆಗೆ ಮೆಣಸಿನ್ಕಾಯಿ ಒಟ್ಲು ಹಾಕೊಂಡಿದೀವಿ. ಯಾವುದು ತಂಬ್ರೂರಿಲ್ಲ, ಇದ್ರ ಜೊತೆ ಹಿಂಗೆ ಮಾಡಬೇಕು ಏನು ಥಿಯರಿ ಇಲ್ಲ. ನಮಗೆ ಎಲ್ಲಿ ಜಾಗ ಇದೆ ಈಗ ಅಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೊತ್ತಂಬರಿ ಸೊಪ್ಪು. ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ, ಇನ್ನು ನಾಳೆ ನಾಡಿದಲ್ಲಿ ಅಷ್ಟು ತೆಗೆದು ಬಿಡ್ತಾರೆ. ಈ ಪಾತಿ ಖಾಲಿ ಸಿಗುತ್ತೆ ನಮಗೆ. ಹಂಗೆ ಹಿಂಗೆ ಮಾಡಬೇಕು ಅಂತಾನು ಏನೂ ಇಲ್ಲ ಇದರಲ್ಲಿ. ನಮಗೆ ಹಿಂಗೆ ಇಷ್ಟ ಆಗುತ್ತೆ ಆ ಥರ ನಾವು ಗಿಡಗಳು ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು ಜಾಗನ. ಆ್ಯಂಡ್ ಬರುತ್ತೆ ಕೂಡ ಅದು ಆರಾಮಾಗಿ. ಹಾಂ, ಹಿಂದೆಗಡೆ ಬಾಳೆ ಹಾಕಿದ್ದೀವಿ. ಬಾಳೆಲಿ 2 ವೆರೈಟಿ ಇರೋದು, 3 ವೆರೈಟಿ ಇದೆ. ಏಲಕ್ಕಿ ಇದೆ, ನಂಜನಗೂಡು ರಸಬಾಳೆ ಇದೆ, ಪಚ್ಚಬಾಳೆ ಇದೆ. ಇದರಲ್ಲಿ ಬೇಸಿಕ್ಕಾಗಿ ನಾವು ಜನರಲಿ ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಆ ವೆರೈಟಿ ಸಾಕು ಮನೆಗೆ ಅಂದ್ಬಿಟ್ಟು ಅದಷ್ಟು ವೆರೈಟಿ ಹಾಕಿದ್ದೀವಿ. ಇದೆಲ್ಲ ಇವಾಗ ಬರ್ತಿರೋ ಗೊನೆಗಳು. 2 ಬಿಟ್ಟರೆ ಹೆಲ್ತಿ ಇರಲ್ಲ, ಸೈಜ್ ಬರಲ್ಲ ಅಂತಾರೆ. ಅಬ್ಸರ್ವ್ ಮಾಡಿ, ಬುಡ ಏನು ಸೈಜ್ ಇದೆ ನೋಡಿ ಅಲ್ವಾ? ಅಲ್ಲೇ ಬೆಳ್ಕೊಂಡಿದ್ಯಲ್ಲ 2-3. ಇನ್ನೊಂದು ಸ್ವಲ್ಪ ದಿನಕ್ಕೆ ಅದರಲ್ಲಿ ಫ್ಲವರ್ ಆಗಿ ಮತ್ತೆ ಕಡಿಯುತ್ತೆ. ಅದೆಲ್ಲ ಬೆಳೆದು ನಮ್ಗೆ ಹಾರ್ವೆಸ್ಟ್ ಆಗೋಷ್ಟೊತ್ತಿಗೆ ಇಲ್ಲಿ ಶುರು ಆಗ್ತಾ ಇದೆ ನೋಡಿ. ಇದು ಬರುತ್ತೆ, ಇದೆರಡು ಅಷ್ಟೊತ್ತಿಗೆ ಖಾಲಿ ಆಗಿರುತ್ತೆ. ಸೊ ಮನೆ ಬಳಕೆಗೆ ಗುಂಪು ಬಾಳೆ ಆರಾಮಾಗಿ ಬೆಳಿಬೋದು. ಎಲೆ ಕಿತ್ತಾಕ್ತಾರಲ್ವಾ, ಅದನ್ನು ನೋಡಿ, ಒಂದು ಎಲೆನೂ ನಾವು ಕಿತ್ತಿಲ್ಲ, ಎಷ್ಟು ನೀಟಾಗಿ ಬಾರ್ಕಿಗೆ ಶೆಲ್ಟರ್ ಮಾಡ್ಕೊಂಡಿದೆ. ಸಿಗೋಟಕ ಬರುತ್ತೆ ಅಂತ ಹೇಳ್ಬಿಟ್ಟು ಎಲೆ ಎಲ್ಲ ಕತ್ತರಿಸ್ತಾರೆ. ಇದು ಬಿಸಿಲು ಬೀಳದೆ ಇರಲಿ ಅಂತ ಅದರಲ್ಲಿರೋ ಮೆಕ್ಯಾನಿಸಮ್ ತಂತಾನೆ ನೀಟಾಗಿ ಅದ್ರ ಬಾಡಿನ ಎಲೆಗಳಿಂದ ಕವರ್ ಮಾಡ್ಕೊಳ್ಳುತ್ತೆ. ನಿಮ್ಮ ಹಿಂದೆ ಇರೋ ಗಿಡ ನೋಡಿ ಹಂಗೆ ಹೆಂಗ್ ಕವರ್ ಆಗಿದೆ ಅಲ್ವಾ. ಇದು ಒಂದ್ ಎಲೆನೂ ನಾವು ಕಟ್ ಮಾಡಲ್ಲ, ಅದು ಬೀಳೋದು ಇಲ್ಲ, ಬೀಳುತ್ತೆ ಲೇಟಾಗಿ. ಬಟ್ ಜಸ್ಟ್ ಇಲ್ಲಿ ನೋಡಿ, ನಿಮ್ಗೆ ಏನಾದ್ರು ಬಾರ್ಕ್ ಕಾಣ್ತಾ ಇದೆಯಾ, ಆ ಗಿಡದ ಬುಡ ಎಲ್ಲಿದೆ ಅಂತ ಕಾಣ್ತಾ ಇದೆಯಾ? ಎಷ್ಟು ನೀಟಾಗಿ ತಂತಾನೆ ಕವರ್ ಮಾಡ್ಕೊಂಡಿದೆ ನೋಡಿ ಗಿಡನ. ನೋಡಕ್ ಚೆನ್ನಾಗಿ ಕಾಣಲ್ಲ, ರೋಗ ಹೊಡೆದ್ರೆ ಕಾಣುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇರ್ಬೋದು. ಬಟ್ ಅದಕ್ಕೆ ಏನ್ ಬೇಕು ಅನ್ನೋದನ್ನ ಗಿಡ ನೇಚರ್ ಅದಕ್ಕೆ ಗೊತ್ತು, ಅದು ಬದುಕಬೇಕು ಅಂದ್ರೆ ಅದ್ ಎಷ್ಟು ಕೋಟ್ಯಾಂತರ ವರ್ಷದಿಂದ ಎವಾಲ್ವ್ ಆಗಿರುತ್ತೆ. ಅದು ಗೊತ್ತು ತನ್ನ ಜೀವನ ನಡೆಸಕ್ ತನಗೆ ಏನ್ ಬೇಕು ಅಂತ. ನಾವು ಬುದ್ಧಿವಂತರು ಅಂತ ಅದನ್ನ ನಾವೇನೇನೋ ಮಾಡಿ ಸರಿ ಮಾಡ್ತೀವಿ ಅಂತ ಹೋಗ್ತೀವಿ. ಬಿಟ್ಬಿಟ್ರೆ ಅದ್ ಪ್ರಕೃತಿಗೆ ಗೊತ್ತು ಹೆಂಗ್ ಬದುಕಬೇಕು ಅಂತ. ಅದ್ ನೀಟಾಗೆ ಬದುಕುತ್ತೆ ಪ್ರಕೃತಿ. ಈಗ ನಮ್ಮ ಹತ್ರ ಇದೆ, ನಾವ್ ಏನೋ ಮಾಡಕ್ ಹೋಗ್ತೀವಿ. ಈಗ ಅರಣ್ಯದಲ್ಲಿ ಇರೋಕೆ ನಾವೇನು ಏನು ಮಾಡಲ್ಲ. ನಮ್ಮ
ನಮ್ಮ ಫುಡ್ ಫಾರೆಸ್ಟ್ ಕಾನ್ಸೆಪ್ಟೇ ಅದಲ್ವಾ, ಆಹಾರವನ ಅಂತೀವಲ್ಲ, ಹೌದೌದು. ಫಾರೆಸ್ಟ್ ಕ್ರಿಯೇಟ್ ಮಾಡೋದೇ ಅದರಲ್ಲಿ ಇರೋದು. ಹಾಂ, ಇದು ಇನ್ನು ಸ್ವಲ್ಪ ದಿನ ನಾವೇನು ಮಾಡ್ತೀವಿ ಅಂದರೆ ಕಡ್ದ್ಬಿಟ್ಟು ಹೊಗೆ ಕೊಡಲ್ಲ. ಇದು ಇನ್ನೊಂದು ಅಲ್ಲಿ ಮೇಲೆ ಒಂದು ಹಣ್ಣು ಹಣ್ಣಾಗುತ್ತೆ, ಯೆಲ್ಲೋ ಕಲರ್ ಆಗುತ್ತೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಒಂದು ಹಣ್ಣು ಎಲ್ಲೋ ಆಯಿತು ಅಂದರೆ ಕಟ್ ಮಾಡ್ತೀವಿ. ಓ ಅದೇನಾ ಪಾಲ್ಸಿ ಕಟ್ ಮಾಡೋಕ್ಕೆ? ಹಾಂ, ಹಣ್ಣಾಗಿದೆ, ಇದು ಬಾಳೆ ಗೊನೆ ಕಟ್ ಮಾಡೋಕೆ ರೆಡಿ ಇದೆ ಅಂತ ಗೊತ್ತಾಗಬೇಕಲ್ಲ ನಮಗೆ. ಈಗ ಇದಕ್ಕೆ ಯಾಕೆ ನೀವು ಕಮರ್ಷಿಯಲ್ ಲೆಕ್ಕ ತೊಗೊಂಡ್ರೆ ಇದು ಇವತ್ತೇ ಕಟ್ ಮಾಡಿಬಿಟ್ಟು ನೀವು ಮಾರ್ಕೆಟಿಗೆ ಕಳಿಸ್ಬೋದು, ರೆಡಿ ಇದೆ ಇದು. ಹಾಂ, ಅಥವಾ ನೀವು ಕಟ್ ಮಾಡ್ಬಿಟ್ಟು ಮನೆಗೆ ತೊಗೊಂಡು ಹೋಗ್ಬಿಟ್ಟು ಕರ್ಪೂರ ಹೊಗೆ ಕೊಟ್ಟರೆ ಇದು ಹಣ್ಣು ಆಗುತ್ತೆ, ಸೂಪರಾಗೇ ಆಗುತ್ತೆ. ಬಟ್ ನ್ಯಾಚುರಲ್ ಆಗಿ ಹಣ್ಣಾದ ರುಚಿನೇ ಬೇರೆ, ಅದು ಚೆನ್ನಾಗಿರುತ್ತೆ. ಅದಕ್ಕೆ ಕಾಯ್ತಾ ಇದೀವಿ. ಇಲ್ಲಿ ನಮ್ಗೇನು ಅರ್ಜೆಂಟ್ ಇಲ್ಲಲ್ಲ, ಯಾರೋ ನಾಳೆ ತೊಗೊಂಡು ಹೋಗೋನ್ ಬರ್ತಾನೆ ಅವನು ಕೊಟ್ಬಿಡ್ಬೇಕು ಆ ಥರ ಏನೂ ಅರ್ಜೆಂಟ್ ಇಲ್ಲ. ಸೊ ಬಿಟ್ಬಿಟ್ಟಿರ್ತೀವಿ, ಫ್ರೀಯಾಗಿ ಹಣ್ಣಾಗ್ತಿದೆ, ಯಾವುದು ಹಿಂಸೆ ಮಾಡೋದಕ್ಕೆ ಏನು ಮಾಡ್ತಾ ಇಲ್ಲ, ಅದಾಗದೇ ಹಣ್ಣಾಗೋ ತನಕ ಬಿಟ್ಟಿರ್ತೀವಿ. ಇದು ಅಷ್ಟೇ, ಹೂ ಕಟ್ ಮಾಡಬೇಕು, ಗೊನೆ ಬೇಗ ಬೆಳೆಯುತ್ತೆ, ಸೈಜ್ ಬರುತ್ತೆ. ಆ ಹತ್ರದಲ್ಲಿ ನೋಡಿ ಕಾಯಲ್ಲಿ ಏನು ಇದಕ್ಕಿಂತ ಸೈಜ್ ಏನಾದ್ರು ಬೇಕಾ ಏಲಕ್ಕಿ ಬೆಳೆಗೆ ಅಲ್ವಾ? ಇಲ್ಲೂ ಎರಡಿದೆ ನೋಡಿ, ಇದೊಂದಿದೆ ಅಲ್ಲ, ಅಲ್ಲೂ ಒಂದಿದೆ, ಅದು ನೋಡಿ ಏನು ತಿಕ್ಕಾಗಿದೆ ಚಿಪ್ಗಳು. ಅದು ಇನ್ನೊಂದು ವಾರದಲ್ಲಿ ಬರುತ್ತೆ. ಇಲ್ಲ, ಅದಿನ್ನ ಟೈಮ್ ಇದೆ, ಅದಕ್ಕಿನ್ನೂ ಒಂದು ತಿಂಗಳು ಬಿಡ್ಬೋದಲ್ಲೇ. ಎಲ್ಲ ಒಂದೇ ದಪ್ಪ ಇದೆ. ಅದೇ ಮಾರ್ಕೆಟಲ್ಲಿ ಈ ಥರ ತಗೊಂಡ್ರೆ ಮೊದಲನೇ ಚಿಪ್ಪಿಗೂ ಕೊನೆ ಚಿಪ್ಪಿಗೂ ಇಷ್ಟು ದಪ್ಪನೇ ಇರಲ್ಲ, ತುಂಬ ಇರುತ್ತೆ, ಡಿಫ್ರೆನ್ಸ್ ಕಟ್ ಮಾಡಿಬಿಟ್ಟಿರ್ತಾರೆ ಬೇಗ ಅಲ್ಲ, ಹಂಗಾಗಿ ಅದು ಹಣ್ಣು ಬಲ್ತೇ ಇರಲ್ಲ. ಹಾಂ, ಈಗ ಇದು ನೋಡಿ, ಇದೆಲ್ಲ ಹೊಸದಲ್ಲಿ ನಮ್ಮ ಮನೆ ಮುಂದೆ ಹೊಂಗೆ ಮರ, ಇವಾಗ ಹೊಂಗೆ ಚಿಗುರೋ ಸೀಸನ್ ಅಲ್ಲ, ಸೊ ನಾವು ಪ್ರೂನಿಂಗ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು, ಇಲ್ಲ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೊಂಗೆ ಮರ ಎಲ್ಲ ಪ್ರೂನ್ ಮಾಡಿದ್ವಿ. ಇನ್ನು ಎಲ್ಲೋ ಬಿಸಾಕಿ ಒಣಗಿಸಿ ಬೆಂಕಿ ಹಾಕ್ತಾರೆ ಜನ ಅಲ್ವಾ, ಅದ್ರ ಬದಲು ಇಲ್ಲಿ ನೋಡಿ, ಇನ್ನು ನನಗೊಂದು ವರ್ಷ ಏನು ಕೊಡೋದು ಬೇಕಾಗಿಲ್ಲ ಬಾಳೆಗೆ. ಇದೇ ಇವು ನೇರಳೆನಾ ಇವು? ಹಾಂ, ಇದು ನೇರಳೆ, ಅಲ್ಲೇ ನಮ್ಮ ಮನೆ ಮುಂದೆ ನೇರಳೆ ಮರ ಇತ್ತಲ್ಲ, ಅದೆಲ್ಲ ಮೊನ್ನೆ ಟ್ರಿಮ್ ಮಾಡಿಸಿದ್ವಿ. ಅದನ್ನ ತಂದು ಇದಕ್ಕೆ ಹಾಕ್ಬಿಟ್ಟಿದೀವಿ. ಹಿಂಗೆ ಮಿಡ್ಲಲ್ಲಿ ನಾವು ಓಡಾಡಿ ಮಾನಿಟರ್ ಮಾಡೋಕ್ಕೆ. ಈ ಬುಡಕ್ಕೆ ಕೊಟ್ಟಿರೋದು ಮಲ್ಚು, ಇಲ್ಲೇನು ಮಲ್ಚಿಲ್ಲ ನೋಡಿ, ಇದು ಖಾಲಿ ಜಾಗ ಇದೆ ನಾವು ಓಡಾಡೋಕ್ಕೆ. ಸೊ ಇಲ್ಲಿ ಕಳೆನೂ ಬೆಳ್ಕೊಂಡಿಲ್ಲ. ಹೌದು, ಈಗ ನಮ್ಮ ಫುಡ್ ಫಾರೆಸ್ಟ್ ಕಾನ್ಸೆಪ್ಟಲ್ಲಿ ಬರುತ್ತೆ, ನಮ್ಮದು ಕ್ಯಾನೋಪಿ ಕವರ್ ಕಂಪ್ಲೀಟ್ ಆದರೆ ಕೆಳಗಡೆ ಕಳೆ ತಾನಾಗ್ತಾನೆ ಸತ್ತೋಗುತ್ತೆ ಅಂತ ಹೇಳ್ತೀವಲ್ಲ, ಅದನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಬೆಳಕು ಬೀಳದೇ ಇರೋದ್ರಿಂದ ಇಲ್ಲಿ ಯಾವ ಗಿಡನೂ ಹೊಸದಾಗಿ ಉಟ್ಕೊಳ್ಳಲ್ಲ. ಹೌದು. ಸೊ ಈ ಜಾಗ ನಿಮ್ಗೆ ನೀವೇನು ಕಳೆ ಕಿಡ್ತಿ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮರಗಳು ಕ್ಯಾನೋಪಿ ಸ್ಟ್ರಾಂಗ್ ಆಗ್ತಿದ್ದಂಗೆ ಕಳೆ ತಾನಾಗ್ತಾನೆ ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಅಷ್ಟೇ. ನೀವು ಒಂಥರ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ನೋಡ್ಬೋದಲ್ಲ, ಹಂಗೆ ಹೇಳ್ಬೋದು ಇದಷ್ಟೇ. ಇದೇ ತರ ನೀವೀಗ ಹಣ್ಣಿನ ತೋಟ ಮಾಡಿರ್ತೀರಾ, ನೀಟಾಗಿ ಎಲ್ಲ ಮರಗಳು ಕ್ಯಾನೋಪಿ ಆದ್ರೆ ಕಳೆ ಅನ್ನೋ ಕಾನ್ಸೆಪ್ಟೇ ನಿಮ್ಗೆ ಹೊಟ್ಟೋಗಿರುತ್ತೆ. ಅಲ್ಲಿ ತಾನೇ ಎಲ್ಲ ಸತ್ತೋಗಿರುತ್ತೆ. ಲೀಫ್ ಲಿಟ್ಟರ್ ಎಲೆ ಉದ್ರಿರುತ್ತಲ್ಲ, ಅದು ಜಾಸ್ತಿ ಆಗಿರುತ್ತೆ. ಆರ್ಗ್ಯಾನಿಕ್ ಅಲ್ಲಿ ಫಿನಿಶಿಂಗ್ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಅಲ್ವಾ. ಈಗ ಜನರಲ್ ಆಗಿ ಮಾತಾಡ್ತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಫಿನಿಶಿಂಗ್ ಬರಲ್ಲ, ಮಾರ್ಕೆಟ್ ಅಲ್ಲಿ ತರಕಾರಿ ಒಪ್ಪಲ್ಲ ಅಂತ. ಏನ್ ಪ್ರಾಬ್ಲಮ್, ಇದಕ್ಕಿಂತ ಇನ್ನೆಷ್ಟು ಫಿನಿಶಿಂಗ್ ಬರುತ್ತೆ, ಎಷ್ಟಿದೆ ನೋಡಿ ಅಲ್ವಾ? ಇದಕ್ಕಿಂತ ಏನ್ ಫಿನಿಶಿಂಗ್ ಅವಶ್ಯಕತೆ ಇದೆ, ಇದೆ ನೋಡಿ. ಸಾಯಿಲು ಹಂಗೆ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಕರೆಕ್ಟ್. ಗೊಬ್ಬರ ಇದೆ, ಮಲ್ಚ್ ಇದೆ, ಇಲ್ಲಿ ಕಳೆ ಇಲ್ಲೇ ಕಟ್ ಮಾಡಾಕಿದ್ದೀರಾ. ಸಾಯಿಲ್ ಮಾಯಿಶ್ಚರ್ ಹೆಂಗಿದೆ, ಹಸಿ ಇದೆ, ಇಲ್ಲಿ ನೋಡಿ ಎಷ್ಟಿದೆ ಹುಳಗಳು, ಇದಾವೆ, ಎಲ್ಲ ಇದಾವೆ. ರೈಸ್ ಬೆಡ್ಸೇ ಮಾಡಬೇಕು ತರಕಾರಿ ಬೆಳೆಯೋಕ್ಕೆ ಅನ್ನೋದು ಒಂದು ನಾನು ಸುಮಾರು ಜನದ ಹತ್ರ ಕೇಳ್ತಾ ಇದ್ದೀನಿ. ಇವಾಗೆಲ್ಲ ನೋಡ್ತಾರಲ್ಲ ಫೋಟೋಸಲ್ಲಿ, ಹಂಚು ಹಾಕ್ಬಿಟ್ಟು ಅದ್ರ ತುಂಬ ಮಣ್ಣು ತುಂಬಿಟ್ಟು ಬೆಳೆದ್ರೆ ಅದು ಬೇರೆ ಬಿಟ್ಕೊಳಕ್ಕೆ ಜಾಗ ಸಿಗುತ್ತೆ ಅನ್ನೋದು ಒಂದು ಪಾಯಿಂಟು. ನಿಜ, ಸುಳ್ಳು ಅಂತ ಯಾವುದೂ ಹೇಳಲ್ಲ, ಬಟ್ ಎಫರ್ಟ್ ಜಾಸ್ತಿ. ಹಂಚು ಹಾಕಬೇಕು, ಇಲ್ಲೇ ಎಕ್ಸಾಂಪಲ್ ತೊಗೊಳ್ಳೋಣ ನೋಡಿ, ಹಂಚು ಹಾಕಿದ್ದೀವಿ ಸರಿ, ಇಷ್ಟು ಮಣ್ಣು ತುಂಬಬೇಕು ಅಂದ್ರೆ ನಾನು ಆಚೆಯಿಂದ ಮಣ್ಣು ತರಬೇಕಾಗ್ತದೆ. ಎಷ್ಟು ಮಣ್ಣು ತರಬೇಕಲ್ಲ, ಎಷ್ಟು ಮಣ್ಣು ತರಬೇಕು, ಅದು ಯಾವ ಸ್ಥಿತಿಲಿ ಇದೆಯೋ ಏನೋ ಅದನ್ನ ನಾನು ರೆಡಿ ಮಾಡ್ಕೊಳ್ಳೋದು, ಅದು ಮೇನ್. ನನ್ಗೆ ಉದ್ದೇಶ ಏನು, ಇಲ್ಲಿ ನೋಡಿ, ಇಲ್ಲಿ ತಡಿತಾ ಇದೆ, ಇದು ಒಳಗೆ ನುಗ್ಗಬಾರ್ದು. ನಂಗೆ ನಾಳೆ ದಿನ ಇದಕ್ಕೆ ಕೆಲಸ ಕಡಿಮೆ ಆಗ್ಬೇಕಷ್ಟೇ. ಅಂತ ಕಳೆನೇ ಬರಲ್ವಾ, ಖಂಡಿತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲೋ ಒಂದಿದೆ, ಇದೆ ಇಲ್ಲೊಂದು ಯಾವುದೋ ಬೇರು, ಇಷ್ಟೇ ಹಿಂಗೆ ಬಂದಿದೆ. ಅಲ್ಲಿ ಸೆಂಟ್ರಲ್ ಒಂದಿದೆ, ಬಟ್ ಅದಷ್ಟು ನಾನು ಈಸಿಯಾಗಿ ಮ್ಯಾನೇಜ್ ಮಾಡ್ಬಿಡ್ಬೋದು. ಇಲ್ಲಿ ದಡದಲ್ಲಿ ನೋಡ್ತಾ ಇದಿರಲ್ಲ ನೀವು ಹುಲ್ಲು, ಇದಿಷ್ಟು ಒಳಗೆ ನುಗ್ಗಿದ್ರೆ ನಂಗೆ ಇದು ನೆಕ್ಸ್ಟ್ ಕ್ರಾಪ್ ಹಾಕುವಾಗ ಇದನ್ನ ಹಗ್ದಿ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಆಗುತ್ತೆ. ಸೊ ಈಗ ಹೆಂಚು ಹಾಕಿರೋದ್ರಿಂದ ಅದು ಆ ಕಡೆ ದಾಟಕ್ಕಾಗಲ್ಲ, ಇದು ತಡಿಯುತ್ತಲ್ಲ ಹಂಚು. ಇದು ಇಲ್ಲಿ ಬೇರ್ ಬಿಟ್ಕೊಂಡು ಒಳಗೆ ನುಗ್ಗಕ್ಕಾಗಲ್ಲ. ಸೊ ಮೈನ್ ಬೆನಿಫಿಟ್ಟು ಇದನ್ನ ಯಾಕೆ ಹಾಕಿದೀವಿ ಅಥವಾ ಇದು ಯಾಕೆ ಹಾಕಿದೀವಿ ಅಂದ್ರೆ, ಇಲ್ಲೇ ನೋಡಿ, ಇಲ್ಲಿಗೆ ಬಂದು ಹುಲ್ ಸ್ಟಾಪ್ ಆಗ್ತಾ ಇದೆ, ಇದ್ರೊಳಗೆ ಎಂಟ್ರ್ ಆಗಕ್ಕೆ ಬಿಡ್ತಾ ಇಲ್ಲ ನಾವು. ಅದನ್ನ ನಮ್ಮ ಕೆಲಸ ನಾವು ಕಡಿಮೆ ಮಾಡ್ಕೊತಾ ಇದೀವಿ ಅಷ್ಟೇ. ಸೊ ಈ ಥರ ಹಾಕೋದ್ರಿಂದ ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ರೈಸಿಂಗ್ ಬೆಡ್ಡೇ ಮಾಡಬೇಕು ಅಂತೇನಿಲ್ಲ, ರೈಸ್ ಬೆಡ್ಡೇ ಮಾಡಬೇಕು ಅಂತೇನಿಲ್ಲ. ಭೂಮಿ ಸಾಫ್ಟ್ ಆಗಿದೆ ಅಂದರೆ ರೈಸ್ ಬೆಡ್ಡೇ ಬೇಕು ಅಂತ ಏನು ಇಂಟೆನ್ಷನ್ ಇಲ್ಲ.
ನನಗೆ ಮೇಯ್ನು ಕಳೆ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ಹ್ಞೂ ರೈಸ್ ಬೆಡ್ ಮಾಡೋ ಆಪ್ಷನ್ ನನಗಿಲ್ಲಿ ಇಲ್ವೇ ಇಲ್ಲ ಬಿಡಿ. ನಾನು ಎಲ್ಲೋ ದುಡ್ಡು ಕೊಟ್ಟು ಮಣ್ಣು ತರಿಸ್ಬಿಟ್ಟು ಹಾಕ್ಸೋದು ನನಗೆ ಬೇಕಾಗಿಲ್ಲ. ಹೌದು. ನನಗೆ ಕಳೆ ಕಂಟ್ರೋಲ್ ಆಗಬೇಕಿತ್ತು. ಹಾಂ ಇದೆಲ್ಲೋ ಹಂಚು ಸಿಕ್ತು ಇಲ್ಲೇ, ಯಾವುದೋ ಮನೆಯವ್ರು ಬಿಸಾಕಿದ್ರು. ಸೊ ಅದನ್ನು ತೊಗೊಂಬಂದು ಹಿಂಗೆ ಮಾಡಿದ್ದೀವಿ.